ನಮಸ್ಕಾರ ವೀಕ್ಷಕರೇ, ಗವಿಗರ್ಜನೆಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾವಿರಾರು ಎಕರೆ ವಿಸ್ತೀರ್ಣದ ಬೆಳೆ ನಾಶವಾಗಿದೆ. ಅನ್ನದಾತನ ಕಣ್ಣೀರ ಕತೆ ಕೇಳುವವರಿಲ್ಲದಂತಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಜೋಳ ಮತ್ತು ಸೂರ್ಯಕಾಂತಿ, ಹತ್ತಿ ಬೆಳೆಗಳು ಮುಂಗಾರಿನಲ್ಲಿ ಬೆಳೆಯುವಂತಹ ಬೆಳೆಗಳು ಮಳೆ ಇಲ್ಲದೆ ಎಲ್ಲವೂ ಒಣಗಿ ನಿಂತಿರುವುದನ್ನು ನಾವು ನೋಡ್ಬೋದಾಗಿದೆ. ಈಗಾಗಲೇ ಅಂದುಕೊಂಡಂತೆ ಆಗಿದ್ದರೆ, ವರುಣ ಮಳೆ ಕೃಪೆ ತೋರಿದರೆ ಈಗಾಗಲೇ ಸೂರ್ಯಕಾಂತಿ ಮತ್ತು ಜೋಳ ಹೂವು ಬರಬೇಕಾಗಿತ್ತು, ರೈತನ ಮೊಗದಲ್ಲಿ ಮಂದಹಾಸ ಮೂಡಬೇಕಾಗಿತ್ತು. ಆದರೆ ವರುಣನ ದೃಷ್ಟಿ ಇತ್ತ ಬೀರದೆ ರೈತನ ಬದುಕು ಮೂರಾಬಟ್ಟೆಯಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಾನುವಾರುಗಳ ಮೇವಿಗಾಗಿ ಅನ್ನದಾತ ಪರದಾಡುವಂತಹ ಪರಿಸ್ಥಿತಿ ಇವತ್ತು ಈ ಚಾಮರಾಜನಗರ ಜಿಲ್ಲೆಯಲ್ಲಿ ತಲೆದೋರಿದೆ. ಚಾಮರಾಜನಗರ ಜಿಲ್ಲೆ ಬರಗಾಲ ಪೀಡಿತ ಜಿಲ್ಲೆ ಎಂದು ಸರ್ಕಾರ ಘೋಷಣೆ ಮಾಡಿ ವಿಶೇಷ ಅನುದಾನಗಳನ್ನು ನೀಡಿ ಈ ಭಾಗದ ಅನ್ನದಾತನ ಮನೋಸ್ಥೈರ್ಯವನ್ನು ಉಳಿಸಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.